ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 25:4. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು. Psalms 25:4. ಶೋ ಮಿ ಯುವರ್ ವೇಸ್, ಲಾರ್ಡ್, ಟೀಚ್ ಮಿ ಯುವರ್ ಪಾತ್ಸ್. ಪ್ರಿಯರೇ, ಈ ದಿನದ ವಚನವನ್ನು ನಾವು ಧ್ಯಾನಿಸುವಾಗ ನಮ್ಮಲ್ಲಿ ಧೈರ್ಯ ಉಂಟಾಗುತ್ತದೆ, ಭರವಸೆ ಮೂಡುತ್ತದೆ. ಕರ್ತನು ತನ್ನ ಮಾರ್ಗಗಳನ್ನು, ದಾರಿಗಳನ್ನು ತೋರಿಸುತ್ತಾನೆ ಮತ್ತು ಸುರಕ್ಷತೆಯಿಂದ ನಮ್ಮನ್ನು ನಡೆಸುತ್ತಾನೆ. ಕರ್ತನು ಎಲ್ಲ ಸಮಯದಲ್ಲಿ ನಮ್ಮ ಕಾಲಿಗೆ ದೀಪವೂ ನಮ್ಮ ದಾರಿಗೆ ಬೆಳಕೂ ಆಗಿದ್ದಾನೆ. ನಮ್ಮ ದೇವರಾದ ಯೆಹೋವನು ನಮಗೆ ಬೆಳಕನ್ನು ಕೊಟ್ಟು ನಮ್ಮ ಜೀವನದಲ್ಲಿಯ ಕತ್ತಲನ್ನು, ಅಂಧಕಾರವನ್ನು ಪರಿಹರಿಸುವನು ಮತ್ತು ನಮ್ಮ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ಚದುರಿಸಿ ಬಿಡುತ್ತಾನೆ. ನಮ್ಮ ಕಷ್ಟದ ಸಮಯದಲ್ಲಿ ಕಣ್ಣೆತ್ತಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನನ್ನು ನೋಡಿದಾಗ ಕರ್ತನು ನಮಗೆ ಕೋಟೆಯೂ ಬಂಡೆಯೂ ರಕ್ಷಕನೂ ಆಗಿ ನಿಜಕ್ಕೂ ಕೆಳಗಿಳಿದು ನಮ್ಮ ಹತ್ತಿರ ಬಂದು ನಮ್ಮನ್ನು ಎಲ್ಲ ಅಪಾಯಗಳಿಂದಲೂ ವೈರಿಗಳಿಂದಲೂ ಕಾಪಾಡುತ್ತಾನೆ. ಈ ಪ್ರಪಂಚದಲ್ಲಿ ಬೇರೆಯವರ ಸಹಾಯವನ್ನು ಹುಡುಕದೆ ಕರ್ತನ ಸಮ್ಮುಖದಲ್ಲಿ ಕಾದಿರಬೇಕು. ಹಾಗೆ ನಾವು ಪ್ರಾರ್ಥಿಸುವಾಗ ಕರ್ತನು ನಮ್ಮ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡಿ ಡೊಂಕಾದ ದಾರಿಯನ್ನು ನೇರ ಮಾಡುತ್ತಾನೆ, ನಮಗೆ ಜಯವನ್ನು ಕೊಡುತ್ತಾರೆ. ನಾವು ಕರ್ತನ ಸಮ್ಮುಖದಲ್ಲಿ ಕಾದಿದ್ದು, ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನಮಗೆ ತೋರಿಸು, ನಿನ್ನ ದಯೆ ದೊರಕುವಂತೆ ಮಾಡು ಎಂದು ಪ್ರಾರ್ಥಿಸುವಾಗ ಆತನು ನಮ್ಮನ್ನು ತನ್ನ ಪ್ರಜೆಯೆಂದು ಜ್ಞಾಪಕ ಮಾಡಿಕೊಂಡು ತನ್ನ ಮಾರ್ಗವನ್ನು ನಮಗೆ ತೋರಿಸುತ್ತಾನೆ ಮತ್ತು ನಮಗೆ ದಯೆ ತೋರಿಸುತ್ತಾನೆ. ನಾವು ಕರ್ತನ ಸನ್ನಿಧಿಯಲ್ಲಿ ಕಾದಿದ್ದು, ಯೆಹೋವನೇ, ನಿನ್ನ ಮಾರ್ಗವನ್ನು ನಮಗೆ ತೋರಿಸು, ಹೊಂಚು ಹಾಕುವವರಿಗೆ ಸಿಕ್ಕದ ಹಾಗೆ ನಮ್ಮನ್ನು ಸಮವಾದ ದಾರಿಯಲ್ಲಿ ನಡೆಸು ಎಂದು ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಕರ್ತನು ಎಲ್ಲ ಕೇಡು, ಅಪಾಯ, ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ವೈರಿಗಳಿಂದ ದೂರ ಬಿಡುತ್ತಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಿಮ್ಮ ಎಲ್ಲ ಚಿಂತೆಯನ್ನು ಕರ್ತನ ಮೇಲೆ ಹಾಕು. ಆತನು ನಿನ್ನನ್ನು ಎಲ್ಲ ಸಮಸ್ಯೆಗಳಿಂದ ಪರಿಹರಿಸುತ್ತಾನೆ, ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. ಆತನ ಸತ್ಯತೆಯನ್ನು ನಿನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಡೆ. ನಿನ್ನ ಮನಸ್ಸು ಕರ್ತನಲ್ಲೇ ಇಡು, ಆಗ ಕರ್ತನ ಕೃಪೆಯು ನಿನಗೆ ಪ್ರಕಟವಾಗುತ್ತದೆ. ಆತನ ಚಿತ್ತವನ್ನು ತಿಳಿದುಕೋ. ಖಂಡಿತವಾಗಿಯೂ ಶುಭಕಾರಿಯಾಗಿರುವ ಕರ್ತನು ತನ್ನ ಆತ್ಮವನ್ನು ನಿನ್ನಲ್ಲಿ ಇರಿಸಿ ಮಟ್ಟ ನೆಲದಲ್ಲಿ ನಡೆಸುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪ್ರಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನೀನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸುತ್ತಿದ್ದದಕ್ಕಾಗಿ ವಂದಿಸ್ತೇನೆ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನೀನು ಒಪ್ಪುವ ದಾರಿಯನ್ನು ತೋರಿಸು ಕರ್ತನೆ. ಈ ವಾಕ್ಯವನ್ನು ನಾವು ನಂಬುತ್ತೇವೆ ಸ್ವಾಮಿ. ನೀವೇ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವಂಥ ದೇವರಪ್ಪ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಚಿತ್ತಕ್ಕೆ ಒಡಂಬಟ್ಟು ನಾವು ಜೀವಿಸಲಿಕ್ಕಾಗುವಂತೆ, ನೀನು ಒಪ್ಪುವ ದಾರಿಯಲ್ಲಿ ಮಾತ್ರ ನಾವು ನಡೆಯಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಅವರಿಗೆ ಸಹಾಯಕನಾಗಿದ್ದು, ಅವರಿಗೆ ಬೆಳಕು, ಅವರಿಗೆ ದೀಪವು ನೀನಾಗಿದ್ದುಕೊಂಡು ನಡೆಸು ಸ್ವಾಮಿ. ಅವರ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ದೂರ ಮಾಡು ಸ್ವಾಮಿ. ಕಷ್ಟದ ಸಮಯದಲ್ಲಿ ಕಣ್ಣೆತ್ತಿ ನಿನ್ನನ್ನೇ ನೋಡಲಿಕ್ಕಾಗುವಂತೆ ನಮಗೆ ಕಲಿಸಿಕೊಡು ಸ್ವಾಮಿ. ನೀನು ನಮ್ಮ ಮುಂದೆ ಹೋಗಿ ನಮ್ಮ ದಿಣ್ಣೆಗಳನ್ನು ಸಮ ಮಾಡು ತಂದೆಯೇ. ಡೊಂಕಾದ ದಾರಿಯನ್ನು ನೇರ ಮಾಡು ಸ್ವಾಮಿ. ಅಪ್ಪ, ನಾವು ಸಂತೋಷದಿಂದ ಜಯಕರವಾದ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ದೃಷ್ಟಿಯನ್ನು ನಿನ್ನಲ್ಲೇ ಇಟ್ಟು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ನಿನ್ನ ಮಾರ್ಗವನ್ನು ನಮಗೆ ತೋರಿಸಿಕೊಡು ಸ್ವಾಮಿ. ನೀನು ಅದ್ಭುತಗಳನ್ನು ಮಾಡುವ ದೇವರಪ್ಪ. ಇಂದಿನಿಂದ ಕರ್ತನೆ, ನಾವು ಯಾವ ಬಗ್ಗೆಯೂ ಚಿಂತಿಸದೆ ಎಲ್ಲವನ್ನು ನಿನ್ನ ಪಾದದ ಬಳಿಯಲ್ಲಿ ಸಮರ್ಪಿಸುತ್ತೇವೆ ಕರ್ತನೆ. ಎಲ್ಲವನ್ನು ನೀನೇ ಗಮನಿಸಿ ನಡೆಸಬೇಕಾಗಿ ಪ್ರಾರ್ಥಿಸುತ್ತಾ ಯೇಸುವಿನ ಅಮೂಲ್ಯ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.